ಚಿಕ್ಕಮಗಳೂರಿಗರ ಪಾಲಿನ ದೊಡ್ಡ ಹಬ್ಬ ಅಂತಲೇ ಕರೆಯಲಾಗುವಂತಹ ದತ್ತ ಜಯಂತಿಯ ನಿಮಿತ್ತ ಶೋಭಾಯಾತ್ರೆಯನ್ನ ಆರಂಭ ಮಾಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ಆರಂಭ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಹೆಜ್ಜೆಯನ್ನ ಹಾಕ್ತಾರೆ. 3 ಕಿಲೋಮೀಟರ್ ಬೃಹತ್ ಶೋಭಾಯಾತ್ರೆ ನಡೆಯುವಂತಹ ಒಂದು ಕಾರ್ಯಕ್ರಮ. 20,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾಮಧೇನು ಗಣಪತಿ ದೇಗುಲದಿಂದ ಶೋಭಾಯಾತ್ರೆ ಆರಂಭಗೊಂಡಿದ್ದು, ಶೋಭಾಯಾತ್ರೆಗೆ ಸಿಟಿ ರವಿ, ಪ್ರಮೋದ್ ಮುತಾಲಿಕ್ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಪ್ರಮೋದ್ ಮುತಾಲಿಕ್ ಅವರು ಬಹಳ 10 ವರ್ಷಗಳ ನಂತರದಲ್ಲಿ ಮತ್ತೆ ಈ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿರೋದು. ಪ್ರತಿಯೊಬ್ಬರು ಕೂಡ ಹೆಜ್ಜೆ ಹಾಕ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಅಲ್ಲಿ ಡೊಳ್ಳು ತಮಟೆ ವಾದ್ಯಕ್ಕೆ ಸಿಟಿ ರವಿ ಆದಿಯಾಗಿ ಹಿಂದೂ ಕಾರ್ಯಕರ್ತರೆಲ್ಲ ಹೆಜ್ಜೆ ಹಾಕ್ತಾ ಇದ್ದಾರೆ. ದತ್ತಪೀಠದಲ್ಲಿ ದತ್ತ ಜಯಂತಿಯ ಸಂಭ್ರಮ ಸಡಗರ ಮನೆ ಮಾಡಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾಲಾಧಾರಿಗಳಾದಂತಹ ಸಿಟಿ ರವಿ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ನಡಿಗೆಯಲ್ಲಿ ಭಾಗಿಯಾಗಿದ್ದಾರೆ. ದತ್ತ ಭಕ್ತರಿಂದ ಬೃಹತ್ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು, 3 ಕಿಲೋಮೀಟರ್ ಬೃಹತ್ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದ್ದು, ಡಿಜೆ ಸದ್ದಿಗೆ ಹೆಜ್ಜೆ ಹಾಕ್ತಿದ್ದಾರೆ ದತ್ತ ಮಾಲಾಧಾರಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ದತ್ತ ಜಯಂತಿಯ ನಿಮಿತ್ತ ಸಂಭ್ರಮ ಸಡಗರ ಮನೆ ಮಾಡಿದೆ. ಹೇಗೆ ಸಾಗ್ತಾ ಇದೆ ಶೋಭಾಯಾತ್ರೆ? ದಿವ್ಯಾ, ಏನು ಚಿಕ್ಕಮಗಳೂರಿನಲ್ಲಿ 3 ದಿನಗಳ ಕಾಲ ನಡೆಯುವಂಥ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಇವತ್ತು 2ನೇ ದಿನದ ಕಾರ್ಯಕ್ರಮ. ಅಂತಂದರೆ ಚಿಕ್ಕಮಗಳೂರು ನಗರದಲ್ಲಿ ದತ್ತ ಭಕ್ತರು ಮತ್ತು ಮಾಲಾಧಾರಿಗಳು ಸೇರಿದಂತೆ ಸುಮಾರು 20,000ಕ್ಕೂ ಹೆಚ್ಚು ಭಕ್ತರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಕಿಲೋಮೀಟರ್ ಅಷ್ಟು ದೂರ ಒಂದು ಶೋಭಾಯಾತ್ರೆ ನಡೆಯುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನದ 3:30-4 ಗಂಟೆಗೆ ಆರಂಭವಾದಂಥ ಈ ಮೆರವಣಿಗೆ ರಾತ್ರಿ 10 ಗಂಟೆ ತನಕ ಈ ಮೆರವಣಿಗೆ ಸಾಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಯಾಕೆಂತಂದರೆ ದತ್ತ ಜಯಂತಿ ಹಿಂದೆ 80-90ರ ದಶಕದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು, ಗಲಾಟೆ ಕೂಡ ನಡೆದಿರುವಂಥದ್ದು. ಅಂದರೆ ಇತ್ತೀಚಿನ ವರ್ಷಗಳಲ್ಲಿ 2017 ಇಸ್ವಿನಲ್ಲೂ ಕೂಡ ದತ್ತಪೀಠದಲ್ಲೂ ಸಾಕಷ್ಟು ಗಲಾಟೆಗಳಾಗಿರುತ್ತದೆ ಮತ್ತು ಚಿಕ್ಕಮಗಳೂರು ನಗರದಲ್ಲೂ ಕೂಡ ಸಾಕಷ್ಟು ಗಲಾಟೆಗಳಿತ್ತು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಈಗಾಗಲೇ ಜಿಲ್ಲಾದ್ಯಂತ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಚಿಕ್ಕಮಗಳೂರು ನಗರದಲ್ಲೂ ಕೂಡ ಇವತ್ತು 3,000ಕ್ಕೂ ಹೆಚ್ಚು ಪೊಲೀಸರು ನಾವು ವಿಜರ್ಸಲ್ಲೂ ಕೂಡ ನೋಡ್ಬೋದು ದಿವ್ಯಾ. ಅಂದರೆ ಹೆಜ್ಜೆಗೊಬ್ಬರು ಪೊಲೀಸನ್ನ ಏನು ಮಾಲಾಧಾರಿಗಳು ರಸ್ತೆ ಮಧ್ಯೆ ಮಾಲಾಧಾರಿಗಳು ಹೋಗ್ತಾ ಇರುವಂಥದ್ದು, ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಹೆಜ್ಜೆಗೊಬ್ಬರು ಪೊಲೀಸರಂತೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಜಿಲ್ಲಾದ್ಯಂತ ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಮೆರವಣಿಗೆ ಸಾಗುವಂಥ ಮಾರ್ಗದಲ್ಲಿ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಆದರೆ ಈಗಾಗಲೇ ಡಿಜೆ ಒಂದು ಶಬ್ದಕ್ಕೆ ಈಗಾಗಲೇ ಮಾಲಾಧಾರಿಗಳಾಗ್ಬೋದು ಮತ್ತು ಯುವಜನತೆ ಆಗ್ಬೋದು ಸಾಕಷ್ಟು ಕುಪ್ಪಳಿಸ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಭಕ್ತರು ಮತ್ತು ಜನಸಾಮಾನ್ಯರು ಕೂಡ ಸಿಟಿ ರವಿ ಅವರು, ಪ್ರಮೋದ್ ಮುತಾಲಿಕ್ ಅವರು ಮತ್ತು ಮಾಜಿ ಸಚಿವ DN ಜೀವರಾಜ್ ಅವರು ಎಲ್ಲರೂ ಕೂಡ ಈಗಾಗಲೇ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಹಾಗಾಗಿ ಅವ್ರ ಜೊತೆ ಎಲ್ಲ ಫೋಟೋ ಕೂಡ ತೆಗೆಸ್ಕೊತಿರೋದು ಮತ್ತು ಅವ್ರ ಜೊತೆಗೆ ಅವರನ್ನು ಸಹ ಕುಣಿಯಕ್ಕೆ ಹೇಳ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಸಿಟಿ ರವಿ ಅವರು ಕೂಡ ಭಕ್ತರ ಜೊತೆ ಕುಣಿತಾ ಇರುವಂಥದ್ದು. ಆದರೆ ಆ ಪೊಲೀಸ್ ಇಲಾಖೆ ಯಾವುದೇ ಅಹಿತಕರ, ಯಾಕೆಂದರೆ ಇನ್ನು ರಾತ್ರಿ 10 ಗಂಟೆ ತನಕ ಶೋಭಾಯಾತ್ರೆ ಸಾಗುವಂಥದ್ದು. ಹಾಗಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಪೊಲೀಸ್ ಇಲಾಖೆ ಕೂಡ ಹದ್ದಿನ ಕಣ್ಣಿಟ್ಟಿರುವಂಥದ್ದು ದಿವ್ಯಾ. ಸೊ ದತ್ತ ಜಯಂತಿಯಲ್ಲಿ ಪಡಿ ಸಂಗ್ರಹವು ಕೂಡ ಮಾಡಲಾಗುತ್ತೆ. ಆ ಇರುಮುಡಿಯನ್ನು ದತ್ತನಿಗೆ ಅರ್ಪಣೆ ಮಾಡಲಾಗುತ್ತೆ. ಸೊ ಆ ಪಡಿ ಸಂಗ್ರಹ ಈ ಮಾರ್ಗದುದ್ದಕ್ಕೂ ನಡೆಯುತ್ತಾ ಹೇಗೆ? ಇಲ್ಲ ದಿವ್ಯಾ, ಅಂತಂದರೆ ಇವತ್ತು 2ನೇ ದಿನ. ಇವತ್ತು ಶೋಭಾಯಾತ್ರೆಯಲ್ಲಿ ಯಾವುದೇ ರೀತಿಯಾದಂಥ ಪಡಿ ಸಂಗ್ರಹದ ವ್ಯವಸ್ಥೆ ಆದರೆ ಪಡಿ ಸಂಗ್ರಹ ಮಾಡೋದಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ಮಾಲಾಧಾರಿಗಳು ಎಲ್ಲರೂ ಕೂಡ ಅವರು ಚಿಕ್ಕಮಗಳೂರು ನಗರದಲ್ಲಿ ಇರ್ಬೋದು ಅಥವಾ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಜಿಲ್ಲೆಯಲ್ಲಿ ಇರ್ಬೋದು, ಮಾಲಾಧಾರಿಗಳು ಪ್ರತಿಯೊಬ್ಬರು ಕೂಡ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿ ಪ್ರತಿ ಮನೆ ಒಂದು 5 ಮನೆ 10 ಮನೆ 15 ಮನೆ ಅವರಿಗೆ ಎಷ್ಟು ಮನೆಗಳಿಗೆ ಬೇಕೋ ಅಷ್ಟು ಮನೆಗಳಿಗೆ ಹೋಗಿ ಅವ್ರ ಮನೆಯಲ್ಲಿ ಕೊಡುವಂಥ ಅಕ್ಕಿ, ವಿಳ್ಯದೆಲೆ, ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ಇವೆಲ್ಲವನ್ನೂ ಕೂಡ ಇರುಮುಡಿ ರೂಪದಲ್ಲಿ ಇವತ್ತು ನಾಳೆ ಬೆಳಿಗ್ಗೆ ಅವನ್ನ ಪೂಜೆ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಇರುಮುಡಿ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಅದನ್ನು ಈ ದತ್ತಪೀಠಕ್ಕೆ ಹೋಗುವಂಥದ್ದು. ಇಲ್ಲಿಂದ ಹೋದಂಥವ್ರು ದತ್ತಪಾದಕ್ಕೆ ದರ್ಶನ ಮಾಡಿ ಅದೆಲ್ಲದನ್ನು ಏನು ಇರುಮುಡಿ ಏನು ಹೊತ್ಕೊಂಡೋಗಿರ್ತಾರೆ ಅದೆಲ್ಲದನ್ನು ಕೂಡ ದತ್ತಾತ್ರೇಯ ದೇವಸ್ಥಾನದಲ್ಲೇ ಕೊಟ್ಟು ಅಲ್ಲಿಂದ ಮತ್ತೆ ವಾಪಸ್ ಬರುವಂಥದ್ದು. ಆದರೆ ಇವತ್ತು ಈಗ ಸದ್ಯಕ್ಕೆ ಯಾವುದೇ ಪಡಿ ಸಂಗ್ರಹ ಇರೋದಿಲ್ಲ. ಇವತ್ತು ಬೆಳಿಗ್ಗೆನೆ ಆ ಒಂದು ಕಾರ್ಯಕ್ರಮ ಮುಗಿದಿರುವಂಥದ್ದು ದಿವ್ಯಾ. ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ. ಹಿಂದೂಗಳ ಸ್ವಾಭಿಮಾನದ ದ್ಯೋತಕವೆಂದೇ ಭಾವಿಸಲಾಗುವಂತಹ ದತ್ತ ಜಯಂತಿಯ ಶೋಭಾಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಕೆಲ ಹೊತ್ತುಗಳ ಹಿಂದಷ್ಟೇ ಆರಂಭವಾಗಿರುವಂತಹ ಈ ಶೋಭಾಯಾತ್ರೆ 3 ಕಿಲೋಮೀಟರ್ ಉದ್ದಕ್ಕೂ ಸಾಗುತ್ತೆ. ಓಂಕಾರೇಶ್ವರ ದೇವಸ್ಥಾನದಿಂದ ಆಜಾದ್ ಪಾರ್ಕ್ ವರೆಗೂ ಕೂಡ ಶೋಭಾಯಾತ್ರೆಯಲ್ಲಿ
ನಾಯಕರುಗಳೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಈ ಒಂದು ದತ್ತ ಜಯಂತಿಯ ಸಲುವಾಗಿ ಜನ ಸೇರ್ಕೊಳ್ತಾರೆ. ದತ್ತ ಜಯಂತಿಯ ಪ್ರಮುಖ ಕೇಂದ್ರವೇ ಈ ಶೋಭಾಯಾತ್ರೆ. ಸೊ ಹಾಗಾಗಿ ಸಿ.ಟಿ. ರವಿ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಶೋಭಾಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಎರಡೂ ಸಮುದಾಯಗಳ ಸಭೆ ನಡೆಸಿ ಶಾಂತಿ ಸೌಹಾರ್ದವನ್ನು ಕಾಪಾಡುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. 3 ದಿನಗಳ ದತ್ತಯಾತ್ರೆ ಕಾರ್ಯಕ್ರಮ, ದತ್ತ ಜಯಂತಿಯ ಕಾರ್ಯಕ್ರಮ ನಿಮಿತ್ತ ಇದು 2ನೇ ದಿನ.